ಅಪ್ಪ ಮಸಾಲೆ ದೋಸೆ ಆಗ್ತಾ ಉಂಟು. ಇವತ್ತು ಸ್ಪೆಷಲ್ ಡೇ. ಎಂತ ಸ್ಪೆಷಲ್ ಡೇ ಖುಷಿ? ಅಮ್ಮನ ಬರ್ತ್ಡೇ. ಅಮ್ಮನ ಬರ್ತಡೇ ಇವತ್ತು. ಹಾಗೆ ಇವತ್ತು ಮಸಾಲ ದೋಸೆ ನಾನು ಮಾಡ್ತಾ ಇದ್ದೇನೆ. ಅಮ್ಮನ ಬರ್ತ್ಡೇ ಆಗಿ ಅಮ್ಮನ ಕೆಲಸ ಮಾಡ್ತಾ ಇದ್ದಾರೆ. ಅಮ್ಮನ ಬರ್ತ್ಡೇ. ಅಮ್ಮನ ಬರ್ತಡೇಗೆ ಯಾರು ಕೆಲಸ ಮಾಡಬೇಕು? ನನಗೆ ಮಾಡಿ ಕೊಡ್ಬೇಕಲ್ವಾ? ಅವರು ಮಾಡಿ ಗೊತ್ತಿಲ್ಲ. ಇವತ್ತು ನನ್ನ ಬರ್ತಡೇ ಅಲ್ವಾ, ಹಾಗೆ ಬೆಳಿಗ್ಗೆ ಅವರೆಲ್ಲ ಮಾಡಿ ಅವರೆಲ್ಲ ತಿಂದು ಹೋದ್ರು. ಅವರು ಯಜಮಾನರು ತಿಂದು ಹೋದ್ರು. ನನ್ಗೆ ಮಾಡ್ತಾ ಇದ್ದೆ, ನಾನು ಮತ್ತೆ ಖುಷಿ ತಿನ್ಬೇಕಷ್ಟೇ. ಬರ್ತಡೇ ದಿವಸ ಆದ್ರೂ ಒಂದು ದಿವಸ ರೆಸ್ಟ್ ಮಾಡಿಗೆ ಬಿಡ್ಬೇಕಲ್ವಾ? ಬಿಡ್ಬೇಕು, ನಮ್ಗೆ ಮಾಡಿಗೆ ಗೊತ್ತಿರಬೇಕು. ನಿಮಗೆ ತಿನ್ಲಿಕ್ಕೆ ಮಾತ್ರ ಗೊತ್ತಿರೋದು. ಹಾಗೆ ನಾನುಂಟಲ್ಲ ಇವತ್ತು ಯಾವುದೇ ಸ್ಟೇಟಸ್ ಅಲ್ಲಿ ಆಗ್ಲಿ ಯಾವ್ದ್ರಲ್ಲಿ ಕೂಡ ನನ್ನ ಬರ್ತ್ಡೇದು ನಾನು ಹಾಕ್ಲಿಲ್ಲ. ಯಾಕೆಂತ ಹೇಳಿದ್ರೆ ಯಾರಿಗೆಲ್ಲ ಗೊತ್ತುಂಟು ನೋಡುವ, ನಾನು ಹಾಕಿ ವಿಶ್ ಮಾಡೋದು ಬೇಡ ಅಂತ. ಹಾಗೆಲ್ಲ ನಾನು ಇವಾಗ ನನ್ನ ವಿಡಿಯೋಸ್ ನೋಡುವವರಿಗೆ ಅಲ್ಲದಿದ್ರೆ ಫ್ರೆಂಡ್ಸಿಗೆ ಯಾರಿಗೂ ಹೇಳ್ತಾ ಇದ್ದೆ. ಯಾಕೆಂತ ಹೇಳಿದ್ರೆ ನಾನೇನು ಪ್ರೈಮ್ ಮಿನಿಸ್ಟರ್ ಅಲ್ಲ ನನ್ನ ಬರ್ತ್ಡೇ ಎಲ್ಲರೂ ನೆನ್ಪಿಟ್ಟಿಗೆ. ಫ್ಯಾಮಿಲಿಯವರಲ್ಲಿ ಯಾರಿಗೆ ನೆನಪು ಉಂಟು ಅಂತ ನೋಡ್ಲಿಕ್ಕೋಸ್ಕರ ನಾನು ಯಾವುದರಲ್ಲಿ ಕೂಡ ಹಾಕ್ಲಿಲ್ಲ. ಹಾಗೆ ಬೆಳಿಗ್ಗೆ ನಾನೊಂದು 3 ಗಂಟೆಗೆ ಎದ್ದೇಳುವಾಗ ಆವಾಗ ಯಜಮಾನರು ಕೂಡ ಫಸ್ಟಿಗೆ ಅವರು ವಿಶ್ ಮಾಡಿದ್ರು. ಹಾಗೆ ಆಮೇಲೆ ಖುಷಿ ವಿಶ್ ಮಾಡಿದ್ದು, ಆಮೇಲೆ ಸಮಿತ್ ವಿಶ್ ಮಾಡಿದ. ಅದಕ್ಕಿಂತ ಎಡೆಯಲ್ಲಿ ನನಗೆ ವಾಟ್ಸಪ್ಪಲ್ಲಿ ಮತ್ತು ವಾಟ್ಸಪ್ಪಲ್ಲಿ ನನಗೆ ನನ್ನ ಫ್ರೆಂಡ್ ಒಬ್ಬರು ವಿಶ್ ಮಾಡಿದ್ರು. 5:48 ಖುಷಿ, ಟೈಮ್ ಇತ್ತು ನೈಟ್ 5:48. ಅವರು ಪ್ರತಿ ವರ್ಷ ಕೂಡ ವಿಶ್ ಮಾಡ್ತಾರೆ, ನೆನಪಲ್ಲಿ ವಿಶ್ ಮಾಡ್ತಾರೆ. ಹಾಗೆ ಇಷ್ಟು ಜನ ವಿಶ್ ಮಾಡಿದ್ದಾರೆ. ಅದರ ನಂತರ ಬೆಳಿಗ್ಗೆ ಅಪ್ಪ ಫೋನ್ ಮಾಡಿದ್ರು, ನೋ ರೆಸ್ಪಾನ್ಸ್. ಅಮ್ಮ ಫೋನ್ ಮಾಡಿದ್ರು, ಅಮ್ಮನಿಗೆ ಕೂಡ ನೆನಪಿಲ್ಲ. ಹಾಗೆ ನಾನು ಕೂಡ ನೋಡುವ ಇವರಿಗೆ ನೆನಪಿರ್ತದ ಇಲ್ವಾ. ತಂಗಿಯ ಫೋನ್ ಬರಲಿಲ್ಲ, ಅಕ್ಕನ ಫೋನ್ ಬರಲಿಲ್ಲ. ಬಾಕಿ ಯಾರಾದರೂ ಕೂಡ ನಾನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ತಂಗಿ, ಅಕ್ಕ, ಅಮ್ಮ, ಅಪ್ಪ ಇಷ್ಟು ಜನರಲ್ಲಿ ಯಾರಿಗೆ ನೆನಪಿದೆ ನೋಡು ಅಲ್ವಾ? ನನಗೆ ಸಹ ಒಮ್ಮೊಮ್ಮೆ ನೆನಪಿರೋದಿಲ್ಲ, ಹೇಳ್ತೇನೆ ನಾನು. ಒಮ್ಮೊಮ್ಮೆ ನೆನಪಿರೋದಿಲ್ಲ ಅಲ್ವಾ? ಆದರೆ ಅಮ್ಮನಿಗೆ ಅವರಿಗೆ ನೆನಪಿರ್ಬೇಕಲ್ವಾ? ಪುಟ್ಟಣ್ಣಗ್ಲೇ ನೆನಪಿಜ್ಜದ. ಮಸಾಲ ದೋಸೆ ರೆಡಿ ಆಯ್ತು. ನನಗೆ ಬಿಸಿ ಬಿಸಿ ಮಾಡಿ ಕೊಡುವವರಿಲ್ಲ, ನಾನು ನಿಂತ್ಕೊಡೋದು ಇರ್ಬೇಕು. ಈ ಬಫೆಲೆಲ್ಲ ತಿಂತಾರಲ್ವಾ, ಹಾಗೆ ತಿನ್ಬೇಕು ನಾನು. ಮತ್ತೆ ಬರ್ತಡೇ ಗಮ್ಮತ್ತೇನಿಲ್ಲ ಅಲ್ವಾ? ಒಮ್ಮೆ ಖುಷಿಗೆ ಒಮ್ಮೆ ನಮಗೆ ಸಮಿತ್ ಬೋಡ ಕೂಡ ಅಡ್ಡಿ ತಿಂದತ ಮಾಡೋಣ. ಬಿಸಿ ಬಿಸಿ ಒಳ್ಳೆ ಆಗ್ತದೆ. ಕ್ರಿಸ್ಪಿ ಆದರೆ ಮತ್ತೆ ಆವಾಗ ಅವಾಗ ತಿನ್ಬೇಕಿಲ್ಲದಿದ್ರೆ ನಾನು ತಿಂತೀನ. ನಾನು ಖುಷಿ ಹತ್ರ ಕೊಟ್ಟಿದ್ದೇನೆ. ಖುಷಿ, ಇವತ್ತು ಅಮ್ಮನ ಬರ್ತಡೆ ಅಲ್ವಾ? ಅಮ್ಮನ ಗುಡ್ ಸೈಡ್ ಬೇಕು, ಬ್ಯಾಡ್ ಸೈಡ್ ಬೇಕು. ನಿಮ್ಗೆ ಕರೆಕ್ಟ್ ಆಗಿ ಯಾವ್ದು ಇಷ್ಟ ಆಗುದು, ಮಮ್ಮಿದು ಇಷ್ಟ ಆಗದು ಯಾವ್ದು ಹೇಳ್ಬೇಕು. ಸುಮ್ಮನೆ ಹೇಳಲಿಕ್ಕಿಲ್ಲ, ವಿಡಿಯೋಗೋಸ್ಕರ ಸುಮ್ಮನೆ ಹೇಳುವ ಅಗತ್ಯ ಇಲ್ಲ. ಡೈರೆಕ್ಟ್ ಹೇಗೆ ಮನಸ್ಸಿಗೆ ಬರ್ತದೆ ಹಾಗೆ ಹೇಳ್ಬೇಕು. ಓಕೆವಾ? ಗುಡ್ ಹಿಂಗ ಮಸ್ತ್ ಕೇರಿಂಗ್ ಉಳ್ಳಾರು ಮತ್ತೆ ಮಲ್ತು ಕೊರ್ಪಾರು ಗುಡ್. ಬ್ಯಾಡ್ ಉಂಡು ಮನೆರ ಆಗ್ಲ ಬ್ಯಾಡ್ ಥಿಂಗ್ ಬಂಡ ಹಾಕೋರ ಅತ್ತೆ ಬೇರೆ ದಾಲೆ ಹಿಂಗಲ್ ತಪ್ಪು ಮಾಡ್ತೇನೆ, ಜಾಸ್ತಿ ಹಾಕೋರ. ಬೇರೆ ಗುಡ್ ಥಿಂಗ್ ಮಸ್ತ್ ಉಂಡು ಪನೆರ ಗಡ್ಡು ಈರು ತಿಂಡಿ ಪೂರ ಮಸ್ತ್
itu hampir ada ka papa pura hampir au pura kanare air boka irna kasi mantu pura kortere air boka bad think ir itu hakin panda kebi pura pinta singet ಎಬಿ ಪೀಂಟವೆ ದಾಯ ಪೀಂಟವೆ ಎಂದ ಮಾಡುದು ದಾಯಗ ಪೀಂಟವೆ nama tapu antanda ಅವು ಅಂದದ ತಪ್ಪು ಮನ್ನೆ ಕತಾಗು air inja pinta ಬುಕ ಎಂಚ ಚೇಂಜಸ್ ಮಾಡ್ಕೊಡು ಪೀಂಟವೆ ಇದೆ inja pinta ಹಾ inja mantu ಮಾಡ್ಕೊಡು ಇಂತ ಕಮ್ಮಿ ಮಾಡ್ಬೋದು ah ಬುಕ ಖುಷಿ ಚೇಂಜಸ್ ಮಾಡ್ಮದ ಉಂಡ ಅಮ್ಮನ changes ಹಾಕುಣ ಚುರ್ಮೆಲ್ಲ ಅನ್ಬೋಡ ಆತೆ changes ಬಂಡ ಹಾಕುಣೆ ಅಂಚ ಕೆರಲೆ ಚುರ್ಮೆಲ್ಲ ಸಮಾಧಾನ ಡಾಕು ಡಬ್ ಡಿಬ್ ಕೂತರ ದೊಡ್ಡ ಹಾಕಿರಲ್ಲಿಯ ಹಾ ಓಕೆ ಆಯ್ತು ಅದ ಶುಕ್ರ ಕ್ಲಾರಿಟಿ ಜಿ ಮಾತ್ರ ಈವ್ನಿಂಗಿಂದ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಗಂಟೆ ಇವಾಗ 9 ಗಂಟೆ ಆಗ್ತಾ ಬಂತು. ಅವರು ಬರುವಾಗ ಲೇಟ್ ಆಯಿತು. ಹಾಗೆ ಬರುವಾಗ ಕೇಕ್ ತಂದಿದ್ದಾರೆ. ಇವತ್ತು ಬರ್ತ್ಡೇ ಅಲ್ವಾ, ಹಾಗೆ ಒಂದು ಕೇಕ್ ಕಟ್ ಮಾಡುವ ಅಂತ. 7 ಕೇಕ್ ಇದೆ ಅಮ್ಮನ ಬರ್ತ್ಡೇಗೆ. 7th ನನ್ನ ಬರ್ತ್ಡೇಯ ಕೇಕ್ ತಂದಿದ್ದಾರೆ. ಇವತ್ತು ಸಿಟ್ಔಟಲ್ಲಿ ಲೈಟಿಂಗ್ಸ್ ಹಾಕ್ಬೇಕಂತೆ ಮಕ್ಕಳಿಗೆ, ಹಾಗೆ ಹಾಕಿದ್ದೇನೆ. ತುಕ ನೀರು ನನ್ನ ವಿಡಿಯೋ ಆಗಲಿ. ಕೇಕ್ ದಾದ ಹ್ಯಾಪಿ ಬರ್ತ್ಡೇ ಅಮ್ಮ. ಹೌದೇ ನಾನು ಮಕ್ಕಳಿಗೋಸ್ಕರ ಕೇಕ್ ಕಟ್ ಮಾಡೋದು, ಇಲ್ಲದಿದ್ದರೆ ನನ್ನ ಬರ್ತ್ಡೇಗೆ ಮೊದಲೆಲ್ಲ ಕೇಕ್ ಏನು ಕಟ್ ಮಾಡೋದಿಲ್ಲ. ಹ್ಯಾಪಿ ಬರ್ತ್ಡೇ ಅಮ್ಮ. ಕೇಕ್ ಕಟ್ ಹಾಕೋಣ ತೋರ್ಜು ನಾವು ಲೈಟಿಂಗ್. Happy birthday to you. Happy birthday to you. Happy birthday dear Amma. Happy birthday to you. May the good God bless you. Happy birthday to you. Happy birthday to you. Happy birthday dear Amma. Birthday to ಥರ್ಡ್ ಖುಷಿಗೆ ಹೋಯ್ತು ಖುಷಿನ ಬಾಯಿಗೆ. ಹಾಕಿ ಹಾಗೆ ನನ್ನ ಬರ್ತ್ಡೇ ಆಯಿತು. ಬರ್ತ್ಡೇ ಹಾಗೆ ನಾನು ಏನು ಕಟ್ ಮಾಡ್ಕೊಳ್ತೀನಿ. ನಾನು ಕಟ್ಟೋದು ಒಂದೊಂದು ಪ್ಲೇಟ್ ಕನ್ನೋಡಕ್ಕ, ಪ್ಲೇಟ್ ಕನ್ನೋಡು ಕೇಕ್ ಲಾಯ್ಕೊಂಡದು. ಹಾಂ ಹೌದಾ, ಬೈಕ್ ಬರ್ತಿದೆ ರೆಡ್ ವರ್ಷನ್ ಶೈನ್. ಅಮ್ಮ ಬರೇನ ಪುದನ್ನು ತಿಂದಿರ ನನಗೆ, ಅಮ್ಮನ ತಿಂದಿರ ನನಗೆ. ಈರುಳ್ಳ ಇದ್ದಾರೆ ಅಪ್ಪ ಗಿರನ್ ತಿನ್ನರಪ್ಪ. ಒಂಡ್ರೆಜ್ಜಿ ಹಾಕ್ಲಿ ಆದ ಮಲ ಕೊಡ್ದು ಒಂಡ್ರೆಜ್ಜಿ ಅಮ್ಮ ಅಮ್ಮನ ಬರ್ತ್ಡೇ ಕೇಕ್ ಚಾರ್ಲಿಗೆ ಸಹ ಕೊಟ್ಟಿದ್ದಾರೆ. ಇವತ್ತು ನೈಟಿಗೆ ಪರೋಟ ಮತ್ತು ಚಿಕನ್ ಗ್ರೇವಿ ಮಾಡ್ತಾ ಇದ್ದೇನೆ. ಗ್ರೇವಿ ಆಯಿತು, ಇನ್ನು ಪರೋಟ ಏನು ಪರೋಟ ಕಾಯಿಸುವ. ಗ್ರೇವಿ ರೆಡಿಯಾಗಿದೆ. ಹೋಮ್ ಮೇಡ್ ತುಪ್ಪ ಹಾಕ್ತಾ ಇದ್ದೇನೆ, ನಾನು ಮನೆಯಲ್ಲಿ ಮಾಡಿದ್ದ ತುಪ್ಪ.
ಹಂಚ್ಕನಲ್ಲ ಹಾಲಿಡೇ ಉಂಟು. ಇಲ್ಲಿ ಕುತ್ಕೊಳ್ಳುವ ಅಂತ. ಮೂಳೆಗೊಳ್ಳುವರ ಇರೆಗ್ರೆ ಇರಬಾರ್ದು ಬೋಡ ಚಮಗು ಈ ತಿರ್ತ ಬಾಡ್ ಹೊಡ್ಸಿದ್ದೆ ಆ ಕುರ್ಸಿ ಪಪ್ಪ ಬರೋ ಚಾರ್ಲಿ ಅದು ಲಿಂಬು ಜ್ಯೂಸ್ ಮಾಡ್ಲಿಕ್ಕೆ ಹೇಳಿದ್ದು ಇನ್ನೂ ಕೂಡ ಕಾಣುತ್ತಿಲ್ಲ. ಕಾಣದೆ ಕಚ್ಪೆಂಚ್ ಆತಂದ್ರೆ ಜ್ಯೂಸ್ ಮಾಡಿದಂತ ಜ್ಯೂಸ್ ಮೆಲ್ಲ ನಾನು ತಿರ್ತು ಬಾಡಿಸಿ ಸಕ್ಕರೆ ತರಿ ಮಾಡ್ತಾನ ಲಿಂಬು ಜ್ಯೂಸ್ ಮಾಡಿದ ಏ ಲೈಟ್ ಪಾಡಿ ಚಮ್ಮು ವಿಡಿಯೋ ಉಂಟು ಪಾಡು ಮಾರಾಯ ತೋಜಿ ನೆಟೆ ಊಟದಾಗಿ ಕೂತ್ಕೊಂಡದ್ದು ನೆಟೆ ಕುಳ್ಳೆ ರೆಡ್ಡಿ ಉಂಟದು ಉಣ್ಣೆರ ಹೋಟೆಲ್ನಲ್ಲಿ ಊಟ ಮಾಡಿದಾಗೆ ಆಯ್ತು. ರೆಸ್ಟೋರೆಂಟ್ ಕುಳ್ಳ ಹಾ ನಮ್ಮ ರೆಸ್ಟೋರೆಂಟ್ ಇದು ಇದು ನಮ್ಮ ಮನೆಯಿಂದ ಯಾರು ಕೂಡ ವಿಶ್ ಮಾಡಲಿಲ್ಲ. ಅಮ್ಮ ಅಪ್ಪ ತಂಗಿ ಅಕ್ಕ ಯಾರಿಗೆ ಸಹ ಫೋನಲ್ಲಿ ಗಂಟೆ ಮಾತಾಡಿದ್ದಾರೆ ಇವತ್ತು. ಆದರೆ ಗೊತ್ತಿಲ್ಲ, ನಾನು ಸ್ಟ್ಯಾಟಸ್ ಹಾಕಿದರೆ ಗೊತ್ತಾಗ್ತಾಯಿತ್ತು, ನಾನು ಸ್ಟ್ಯಾಟಸ್ ಹಾಕಲಿಲ್ಲ ಅವರಾಗಿ ವಿಶ್ ಮಾಡಲಿ ಅಂತ. ಇವಾಗ ಇನ್ನು ವೀಡಿಯೋ ನೋಡುವಾಗ ಗೊತ್ತಾಗ್ತದೆ ಎಲ್ಲರಿಗೂ ಕೂಡ. ಬರ್ತ್ಡೇ ಕೇಕ್ ಕಟ್ ಮಾಡಿದ್ಲು ಯಾವುದು ಕೂಡ ಗೊತ್ತಿಲ್ಲ ಅವರಿಗೆ. ಎಲ್ಲರೂ ನೋಡುವಾಗ ಅವರಿಗೆ ಸಹ ಗೊತ್ತಾಗೋದು ವೀಡಿಯೋದಲ್ಲಿ. ಹೌದಾ ಖುಷಿ? ಆದರೆ ಸಹ ಅಮ್ಮನಿಗೊಂದು ವಿಶ್ ಮಾಡ್ಬೋದು ಅಲ್ವಾ, ಅಮ್ಮ ಒಂದು ನೆನಪಿಡ್ಬೋದಿತ್ತು. ಊಟ ಮಾಡಿದ ನಂತರ ಸ್ವಲ್ಪ ಸ್ವೀಟ್ ತಿನ್ಬೇಕಂತೆ. ಯಾವಾಗಲೂ ಇರೋದಿಲ್ಲ, ಇದ್ರೆ ತಿಂತೇವೆ ನಾವು, ಇಲ್ಲದಿದ್ದರೆ ಬೆಲ್ಲ ಹಾಗೇನಾದರೂ ತಿಂತೇವೆ, ಬೆಲ್ಲದ ತುಂಡು ಹಾಗೇನೋ ಒಂದು ಚಿಕ್ಕದಾಗಿ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ದು. ನಾನು ಮೊದಲೆಲ್ಲ ನಾವು ಬರ್ತ್ಡೇ ಸೆಲೆಬ್ರೇಟ್ ಏನು ಮಾಡೋದಿಲ್ಲ, ಮದುವೆ ಆದ ನಂತರ ಸಹ ಬರ್ತ್ಡೇ ಸೆಲೆಬ್ರೇಟ್ ಏನು ಮಾಡ್ತಾ ಇಲ್ಲ. ಇತ್ತು ಮಕ್ಕಳಾದ ನಂತರ ನಾನು ಸೆಲೆಬ್ರೇಟ್ ಮಾಡಲಿಕ್ಕೆ, ಅದು ಕೂಡ ಖುಷಿ ದೊಡ್ಡ ಸ್ವಲ್ಪ ಬುದ್ಧಿ ಬಂದ ನಂತರ ಏನು ಬರ್ತ್ಡೇ ಸೆಲೆಬ್ರೇಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಅವರಿಗೋಸ್ಕರ, ಮಕ್ಕಳಿಗೊಂದು ಖುಷಿ ಅಲ್ಲ, ಒಟ್ರಾಸಿ ಮಕ್ಕಳಿಗೆ ಕೇಕ್ ತಿನ್ನಬೇಕಾಗ್ತದೆ, ಅದಕ್ಕೋಸ್ಕರ ಇನ್ನೂ ಆಗ್ತಾ ಉಂಟು ಕೇಕ್ ತಿನ್ನುವ. ಈ ಕೇಕ್ ಉಂಟಲ್ಲ ತಿಂದರೆ ತಿನ್ನುವ ಅಂತ ಆಗೋದು. ಮೂಡುಬಿದ್ರೆಯಲ್ಲಿ 7th ಹೆವೆನ್ ಉಂಟಲ್ಲ, 7th ಹೆವೆನ್ ಶಾಪ್, ಅಲ್ಲಿಯ ಕೇಕ್ ತುಂಬ ಇಷ್ಟ ಆಗೋದು. ನಾವಿವಾಗ ಏನಾದರೂ ಮಕ್ಕಳ ಬರ್ತ್ಡೇ ಅಲ್ಲದಿದ್ದರೆ ಅವು ಬುಕ್ಕೊಂಜಿ ಸ್ಪೂನ್ ಇಜ್ಜದೆ ಲೆಕ್ಕತಾರ ಸರಿ ಇದು ಮುಳ್ಕೊಳ್ಳುದಾಯ್ ಮೊಬೈಲ್ ಎರಡ ಹುಗ ಕುಳ್ಳೊಳ್ದುಕ. ಇದು ಮೂಡುಬಿದ್ರೆಯಲ್ಲಿ 7th ಹೆವೆನ್ ಕೇಕ್, ಅದು ಎಡ್ಡೆ ಹಬ್ಬನದ. ಹಾಂ, ಎಲ್ಲ ಕಡೆ ಉಂಟು, ಅವರ ಕೆಲವೊಂದು ಬ್ರಾಂಚಸ್ ಉಂಟು. ಇಲ್ಲಿ ನಾನು ಮೂಡುಬಿದ್ರೆಯಲ್ಲಿ ಹೇಳಿದ್ದು, ಬಸ್ ಸ್ಟ್ಯಾಂಡ್ ಹತ್ರ ಉಂಟು 7th ಹೆವೆನ್. ಹಾಗೆಲ್ಲರೂ ಮಲಗಿದ್ರು, ನನ್ನ ಬಾಡಿ ಗಾರ್ಡ್ ಮಾತ್ರ ನನ್ನ ಹತ್ರ ಕೂತ್ಕೊಂಡಿದ್ದಾನೆ, ಇನ್ನು ಮಲಗೋದು. ಇದೆಲ್ಲ ಓಪನ್ ಇಟ್ಟಿದ್ದಾರೆ. ನನಗಿದು ಫಸ್ಟಿಗೆ ಹಾಕುವಾಗ ಒಂದು ಹೆದರಿಕಿತ್ತು, ಚಾರ್ಲಿ ಹಾಳು ಮಾಡ್ತಾನೆ ಅಂತ. ಮಾತ್ರ ಚಾರ್ಲಿ ಮುಟ್ಟುವುದಿಲ್ಲ, ಪುಣ್ಯಕ್ಕೆ ಮುಟ್ಟುವುದಿಲ್ಲ. ನಾನು ಅಂದ್ಕೊಳ್ತಾ ಇದ್ದಿದ್ರ ಹಗ್ಗ ಎಲ್ಲ ತೆಗೆದು ಲಗಾಡಿ ಮಾಡಿಬಿಡ್ತಾನೆ ಅಂತ. ನಾನುಂಟಲ್ಲ ನನ್ನ ಲೈಫಲ್ಲಿ ಆಗೋ ಚಿಕ್ಕ ಚಿಕ್ಕ ವಿಷಯಗಳು ಕೂಡ ಲೈಫಲ್ಲಿ ನಾನು ಎಂಜಾಯ್ ಮಾಡ್ತಾ ಇರ್ತೇನೆ. ಯಾಕೆಂತ ಹೇಳಿದರೆ ನಾಳಿದ್ದು ಯಾರಿಗೆ ಕೂಡ ಗೊತ್ತಿಲ್ಲ ಅಲ್ವಾ. ಇರುವ ದಿವಸ ಇದ್ದದ್ರಲ್ಲಿ ಖುಷಿ ಪಡೋದು ನಾನು. ಮತ್ತು ಬೇರೆಯವ್ರದನ್ನು ನಾನು ನೋಡ್ಲಿಕ್ಕೆ ಹೋಗೋದಿಲ್ಲ, ಅವ್ರು ಯಾವ ಥರ ಬದುಕುತ್ತಾರೆ, ನನಗೆ ಕೂಡ ಆಗಿರಬೇಕು ಹೀಗಿರಬೇಕು ಅಂತ ನಾನು ಬೇರೆಯವರನ್ನು ಕಂಪೇರ್ ಮಾಡೋದು ತುಂಬ ಕಮ್ಮಿ. ನನಗೆ ಹೇಗಿರ್ತದೋ ಆಗಿರಲಿಕ್ಕೆ ನನಗೆ ಇಷ್ಟ. ಬೇರೆಯವರನ್ನು ಕಂಪೇರ್ ಮಾಡಲಿಕ್ಕೆ ಹೋದ್ರೆ ಉಂಟಲ್ವ, ನಮ್ಮ ಟೈಮ್ ಉಂಟಲ್ಲ ಅದರಲ್ಲೇ ಕಳೆದು ಹೋಗ್ತದೆ. ನಮ್ಮ ಖುಷಿ ಉಂಟಲ್ಲ ನಾವು ಮರೆತು ಬಿಡ್ತೇವೆ. ಹಾಗಾಗಿ ಇದ್ದದ್ರಲ್ಲಿ ಖುಷಿ ಪಡೋದಲ್ವ, ಎಷ್ಟಿದ್ರೆ ಸಹ ಒಂದು ದಿವಸ ಅಲ್ವಾ. ಅದಕ್ಕೋಸ್ಕರ ಇರುವ ದಿವಸ ಖುಷಿಯಾಗಿರೋದು, ನಾಳಿದ್ದು ಯಾರಿಗೆ ಗೊತ್ತಲ್ಲ ಏನು ಎಂತ ಅಂತ. ಹಾಗೆ
ಹಾಗೆಯೇ ಸ್ವಲ್ಪ ಸ್ವಲ್ಪ ನಿದ್ದೆ ಕೂಡ ಬರ್ತಾ ಉಂಟು. ನನಗೆ ನಿದ್ದೆ ಅಲ್ಲ, ನನಗೆ ಕೈ ನೋವಾಗ್ತಾ ಉಂಟು. ಕ್ಯಾಮರಾ ಹಿಡಿದು ಕೈ ನೋವಾಗೋದು. ಹಾಗೆ ನಾನು ವ್ಲಾಗ್ ಎಂಡ್ ಮಾಡ್ತೇನೆ. ಒಬ್ಬಳೇ ಕೂತ್ಕೊಂಡಿದ್ದೇನೆ. ಹೆದರಿಕೆ ಏನಿಲ್ಲ, ಆದರೂ ಕೂಡ ಹೆದರಿಕೆ ಹಾಗೇನೇ ಹೆದರಿಕಿಲ್ಲ ನನಗೆ. ಆದರೂ ಕೂಡ ಒಬ್ಬಳೇ ಕೂತ್ಕೊಳ್ಳುವಾಗ ಈ ಸೌಂಡ್ ಕೇಳಿಸ್ತದೆ ನೋಡಿ. ಸುಮ್ಮನೆ ಕೂತ್ಕೊಳ್ಳುವಾಗ ಸೌಂಡ್ ಜಾಸ್ತಿ ಕೇಳಿಸ್ತದೆ. ಅವರೆಲ್ಲ ಇವಾಗ ಗೊರಕೆ ಹೊಡಿತಾ ಇರ್ಬೋದು. ನಾನೊಬ್ಬಳೇ ಕೂತ್ಕೊಳ್ಳೋದು ಯಾಕೆ ಹೊರಗಡೆ ಅಲ್ವಾ. ನಾನು ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಒಬ್ಬ ಚಾಲೆ ಹೇಳೋದು ಸಹ ವೈಟ್ ಹಾಕುವ. ಚಾಲೆ ನನಗೆ ಎದ್ರಿಗೆ ಹೌದು. ಚಿರತೆಯಲ್ಲಿ ಅದು ಬಂದರೆ ಹೇಳಲಿಕ್ಕೆ ಆಗೋದಿಲ್ಲಲ್ಲ. ಒಮ್ಮೊಮ್ಮೆ ಹೇಳ್ತಾರೆ ಚಿರತೆ, ಇದ್ರೆಡೆಗೆ ಯಾರೋ ಹೇಳ್ತಾ ಇದ್ರು ಚಿರತೆಯನ್ನು ಯಾರೋ ನೋಡಿದ್ದಾರೆ ಅಂತ. ಇಲ್ಲಿ ಅಲ್ಲ, ಸ್ವಲ್ಪ ಮೇಲ್ಗಡೆ. ಹಾಗೆ ಹಾಗಿದ್ರಿಗೆ ಆಗೋದು, ಮತ್ತೇನಿಲ್ಲ. ಹಾಗೆಲ್ಲ ಕತೆ ನನ್ನದು. ಹಾಗೆ ವಿಶ್ ಮಾಡಿ ಎಲ್ಲರೂ ಕೂಡ. ವಿಶ್ ಮಾಡದೇ ಇರಬೇಡಿ. ನನಗೆ ಎಲ್ಲರ ಬ್ಲೆಸ್ಸಿಂಗ್ಸ್ ಬೇಕು. ಹಾಗಾಗಿ ವಿಶ್ ಮಾಡಿ, ಎಲ್ಲರೂ ಪ್ರೀತಿಯಿಂದ ವಿಶ್ ಮಾಡಿ. ಯಾರು ನನ್ನನ್ನು ದ್ವೇಷ ಮಾಡಬೇಡಿ. ಯಾಕೆಂತ ಹೇಳಿದರೆ ನಾನು ದ್ವೇಷ ಮಾಡುವಂಥದ್ದು ಯಾರಿಗೆ ಕೂಡ ಏನು ಮಾಡಲಿಲ್ಲ ಅಲ್ವಾ. ಮತ್ತು ಕೆಲವರನ್ನು ಇಷ್ಟ ಆಗ್ತದೆ, ಅದಕ್ಕೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಅಲ್ವಾ. ನನ್ನನ್ನು ಎಷ್ಟು ಜನಕ್ಕೆ ಇಷ್ಟ ಆಗ್ತದೆ ಅಂತ ಗೊತ್ತಿಲ್ಲ ವೀಡಿಯೋಸ್ ನೋಡುವವರಿಗೆ. ಹಾಗೆ ಜಾಸ್ತಿ ಮಾತಾಡೋದಿಲ್ಲ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತಾ ಇದ್ದೇನೆ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.